ಮತ್ತೆ ಬೀದಿಗಿಳಿಯೋಕೆ ಆಶಾ ಕಾರ್ಯಕರ್ತೆಯರು ಸಜ್ಜಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕನಿಷ್ಠ ವೇತನಕ್ಕಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಜ್ಯದ 42,000 ಕಾರ್ಯಕರ್ತೆಯರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದಲೂ ನಮಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಅವರು ಆಗ್ರಹಿಸುತ್ತಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ನಾಳೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಯಾವ ಸರ್ಕಾರವೂ ಇವರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆಶಾ ಕಾರ್ಯಕರ್ತರ ಬೇಡಿಕೆಗೆ ಸ್ಪಂದಿಸಬೇಕು ಎನ್ನುವುದಾಗಿ ಆಗ್ರಹಿಸ್ತಾ ಇದ್ದಾರೆ. ಕಾರ್ಯಕರ್ತೆಯರು ಧರಣಿಯನ್ನು ಮಾಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡದಂತೆ ಆರೋಗ್ಯ ಇಲಾಖೆಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾಳೆ ಆರೋಗ್ಯ ಇಲಾಖೆ ವ್ಯಾಪ್ತಿಗೆ ಬರುವಂಥ ಸಿಬ್ಬಂದಿಗೆ ರಜೆ ಇಲ್ಲ ಅಂತ ಹೇಳಿದ್ದಾರೆ. ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರಿಂದ ಆರೋಗ್ಯ ಕೇಂದ್ರಗಳಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ. ಅವರ ಅನಿವಾರ್ಯತೆ ಸರ್ಕಾರಕ್ಕೆ ಗೊತ್ತು, ಆರೋಗ್ಯ ಇಲಾಖೆಗೂ ಕೂಡ ಗೊತ್ತು. ಹೀಗಾಗಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪಾಪ ಅವ್ರ ಬೇಡಿಕೆಯನ್ನು ಕೇಳಿದರೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಪರಿಹರಿಸಿ ಅಂತ ಹೇಳಿ ಸರ್ಕಾರದ ಬಳಿ ಕೇಳಿಕೊಂಡ್ರೆ ಸ್ಪಂದಿಸಲ್ಲ ಸರ್ಕಾರ. ಸಾಕಷ್ಟು ಸಮಯಗಳಿಂದ ಹೋರಾಟ ನಡೀತಾ ಇದೆ. ಸರ್ಕಾರಗಳು ಬದಲಾದವು, ಆದರೆ ಆಶಾ ಕಾರ್ಯಕರ್ತೆಯರು ಸರ್ಕಾರದ ಮುಂದೆ ಇಟ್ಟಿರುವಂಥ ಬೇಡಿಕೆ ಮಾತ್ರ ಇದುವರೆಗೂ ಈಡೇರಿಲ್ಲ. ನಾಳೆ ಯಾರು ಕೂಡ ಕೆಲಸಕ್ಕೆ ಗೈರಾಗಬಾರ್ದು ಎನ್ನುವುದಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಪ್ರಕಟಣೆ ಹೊರಡಿಸಿದೆ. ಸರ್ಕಾರಕ್ಕೆ ಇವರ ಅನಿವಾರ್ಯತೆ ಇದೆ ಎನ್ನುವಂಥದ್ದು ಅವರ ಪ್ರಕಟಣೆಯಲ್ಲೇ ಗೊತ್ತಾಗುತ್ತೆ, ಆರೋಗ್ಯ ಇಲಾಖೆಯ ನಿರ್ಧಾರದಲ್ಲೇ ಗೊತ್ತಾಗುತ್ತೆ. ಯಾಕೆ ಸ್ಪಂದಿಸ್ತಾ ಇಲ್ಲ ಹಾಗಾದ್ರೆ? ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸರ್ಕಾರಗಳು ಬದಲಾದವು, ಆದರೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಈಗ ಮತ್ತೊಮ್ಮೆ ಪ್ರತಿಭಟನೆಯ ದಾರಿ ಹಿಡಿದಿದ್ದಾರೆ. ಈ ಬಾರಿ ಏನೆಲ್ಲ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ? ಸಂಪತ್, ಇವರ ಪ್ರಮುಖವಾದಂತಹ ಬೇಡಿಕೆ ಕನಿಷ್ಠ ವೇತನವನ್ನ ಸರ್ಕಾರ ಕೊಡಬೇಕು ಎನ್ನುವಂತ ಆಗ್ರಹವನ್ನ ಹಲವಾರು ವರ್ಷಗಳಿಂದ ಬೇಡಿಕೆ ರೂಪದಲ್ಲಿ ಸರ್ಕಾರದ ಮುಂದೆ ಇಡುವಂತ ಕೆಲಸ ಆಗ್ತಾ ಇದೆ. ಬಂದು ಹೋಗುವಂತ ಸರ್ಕಾರಗಳು ಕೇವಲ ಭರವಸೆನಷ್ಟೇ ಕೊಟ್ಟು ಹೋಗುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ವರಲಕ್ಷ್ಮಿ ಅವರ ನೇತೃತ್ವದಲ್ಲಿ ನಾಳೆ 42,006 ಆಶಾ ಕಾರ್ಯಕರ್ತೆಯರೇನಿದಾರೋ ಸಂಪೂರ್ಣವಾಗಿ ನಾವು ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ. ಅದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಜರಾಗುವಂತಹ ಕೆಲಸವನ್ನ ಈಗಾಗಲೇ ಕರೆ ಕೊಡುವಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಉಂಟಾಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಏನಿದೆಯೋ, ಅನಿರ್ದಿಷ್ಟಾವಧಿ ಮುಷ್ಕರ ಏನ್ ಕರೆ ಕೊಟ್ಟಲಾಗಿದೆಯೋ ಅವ್ರಿಗೆ ಆರೋಗ್ಯ ಇಲಾಖೆ ಉಲ್ಟಾ ಹೊಡೆಯುವಂತ ಕೆಲಸ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾಳೆ ರಜೆ ಕೊಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಆರೋಗ್ಯ ಸೇವೆಯಲ್ಲಿ ನಿಮ್ಮ ಕೆಲಸ ಕೂಡ ಪ್ರಮುಖವಾಗಿರುತ್ತೆ. ಈ ಕಾರಣದಿಂದಾಗಿ ಆಶಾ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರಿಂದ ಆರೋಗ್ಯ ಇಲಾಖೆ ಕೇಂದ್ರಗಳಲ್ಲಿ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಕೆಲಸಕ್ಕೆ ಗೈರು ಹಾಜರಿಯಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತಹ ಕಾರ್ಯಕರ್ತರ ಪಟ್ಟಿ ಮಾಡುವಂತ ಕೆಲಸ ಈಗಾಗಲೇ ಆರೋಗ್ಯ ಇಲಾಖೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ರಜೆ ಕೊಡಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ರಜೆ ತೆಗೆದುಕೊಂಡು ನೀವೇನಾದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ನಿಮ್ಮ ಜಾಗಕ್ಕೆ ಹೊಸಬರನ್ನ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ, ಕೆಲಸಕ್ಕೆ ಜಾಯಿನ್ ಮಾಡ್ಕೊಳ್ಳಲಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅಸ್ತ್ರವನ್ನ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ವಿರುದ್ಧವಾಗಿ ಆರೋಗ್ಯ ಇಲಾಖೆ ಅಸ್ತ್ರ ಪ್ರಯೋಗ ಮಾಡುವಂತ ಕೆಲಸ ಆಗಿದೆ. ಇಷ್ಟಾದ್ರೂ ಕೂಡ ಆಶಾ ಕಾರ್ಯಕರ್ತರ ಒಂದು ಅಪ್ಡೇಟ್ ಇನ್ನು ಸದ್ಯಕ್ಕಂತೂ ಆರೋಗ್ಯ ಇಲಾಖೆ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಜೊತೆಗೆ ಪ್ರತಿಭಟನೆ ಮುಷ್ಕರ ಎನ್ನುವಂತ ರಚನೆಯಲ್ಲಿ ಏನ್ ಕರೆ ಕೊಡಲಾಗಿದೆಯಾ, ನಾಳೆ ಕಡಾಖಂಡಿತವಾಗಿ ನಾವು ಮುಷ್ಕರವನ್ನ ಮಾಡೇ ಮಾಡ್ತೇವೆ. ನಮಗಿರುವಂತಹ ಬೇಡಿಕೆನ ಸರ್ಕಾರ ಸ್ಪಂದಿಸಲೇಬೇಕು. ಅದ್ ಕನಿಷ್ಠ ವೇತನ 15,000 ಜೊತೆಗೆ ಇನ್ನೊಂದಷ್ಟು ಬೇಡಿಕೆಗಳಿದಾವೆ. ಅವೆಲ್ಲವನ್ನು ಕೂಡ ಪೂರೈಕೆ ಮಾಡೋವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಎನ್ನುವಂಥದ್ದು ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಈಗಾಗಲೇ ಕೊಡುವಂತ ಕೆಲಸ ಆಗಿದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.